ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ರೇಷಿಯೋ ಅನಾಲಿಸಿಸ್ ಅಲ್ಲಿ ಎರಡು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮಿನಿಮಮ್ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಮ್ಯಾಕ್ಸಿಮಮ್ ಎರಡು ಕ್ವಶನ್ಸ್ ಅನ್ನ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ 2 ಮಾರ್ಕ್ಸ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೇಳಿದ್ರೆ ಹಿಂದೆ ಯಾವೆಲ್ಲ ತರದ ಕ್ವಶನ್ಸ್ ಅನ್ನ ಕೇಳಿದ್ದೇನೆ ಅದೇ ತರದ ಕ್ವಶನ್ಸ್ ಅನ್ನ ಕೇಳ್ತಾನೆ. ಜಸ್ಟ್ ಒಂದು 4 ಕ್ವಶನ್ಸ್ ಅನ್ನ ತಗೊಂಡಿದ್ದೀನಿ. ಸೊ ಇದೇ ತರ ಕ್ವಶನ್ಸೇ ಸುಮಾರು ವರ್ಷಗಳ ಕಾಲ ಕೇಳಿದ್ದಾರೆ. ಅಮೌಂಟ್ ಮಾತ್ರ ಬೇರೆ ಬೇರೆ ಇರುತ್ತೆ. ನಾನು ಎಲ್ಲಾ ತರದ್ದು ಒಂದೊಂದು ಕ್ವಶನ್ಸ್ ಅನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು 2 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಒಂದು ಕ್ವಶನ್ ಬರುತ್ತೆ. ಮ್ಯಾಕ್ಸಿಮಮ್ ಎರಡು ಕ್ವಶನ್ಸ್ ಬರ್ಬೋದು, ಬಟ್ ಒಂದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ ಮೊದಲನೇ ಕ್ವಶನ್ಸ್ ಅಲ್ಲಿ ಹೇಳ್ತೀನಿ, ಹಾಗೆ ಅದಕ್ಕೆ ಆನ್ಸರ್ಸ್ ಅನ್ನ ಮಾಡ್ಕೊಂಡು ಕೊಡ್ತೀನಿ. ಗಿವನ್ ಏನೇನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಗಿವನ್ ಏನೇನು ಕೊಟ್ಟಿದ್ದಾರೆ, ಕರೆಂಟ್ ರೇಷಿಯೋ CR ಗಿವನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ CR ಅಂದ್ರೆ ಕರೆಂಟ್ ರೇಷಿಯೋ 3.1 ಕೊಟ್ಟಿದ್ದಾರೆ. ಅಂಡ್ ವರ್ಕಿಂಗ್ ಕ್ಯಾಪಿಟಲ್ 50,000 ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ನೋಡಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ ಕರೆಂಟ್ ಅಸೆಟ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಜೊತೆಗೆ ಕರೆಂಟ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಕ್ವಶನ್ ಅಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಒಂದು, ಜೊತೆಗೆ ಕರೆಂಟ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ ಇನ್ನೊಂದು. ಕರೆಂಟ್ ರೇಷಿಯೋ ನೋಡಿ, ನೀವು ರೇಷಿಯೋ ಅನಾಲಿಸಿಸ್ ಅಲ್ಲಿ 2 ಮಾರ್ಕ್ಸ್ ಇಂದ 12 ಮಾರ್ಕ್ಸ್ ವರೆಗೂ ನೀವೆಲ್ಲೇ ಮಾಡಿ, ವರ್ಕಿಂಗ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಇದೆ, ಕರೆಂಟ್ ರೇಷಿಯೋನು ಕ್ವಶನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಕರೆಂಟ್ ಅಸೆಟ್ ಬರುತ್ತೆ, ಕರೆಂಟ್ ಲಯಬಿಲಿಟಿನೂ ಬರುತ್ತೆ. ಬೇಕಾದ್ರೆ ನಿಮ್ಗೆ ಸೆಕ್ಷನ್ ಸಿ ನಲ್ಲೂ ಕೂಡ ಈ ತರದ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ಬೋದು. ಬಟ್ ನೀವು ಯಾವ ಕ್ವಶನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಕರೆಂಟ್ ರೇಷಿಯೋ ನೋಡ್ತೀರಾ, ಆ ಕ್ವಶನ್ ಅಲ್ಲಿ ನಿಮ್ಗೆ ಕರೆಂಟ್ ಅಸೆಟ್ಸ್ ಬಂತು, ಕರೆಂಟ್ ಲಯಬಿಲಿಟಿನೂ ಬಂತು ಅಂತ ಅರ್ಥ. ಬಟ್ ಇಲ್ಲಿ ಕರೆಂಟ್ ರೇಷಿಯೋ 3.1 ಕೊಟ್ಟಿದ್ದಾರೆ. 3.1 ಅಂದ್ರೆ 3.1:1 ಅಂತ ಅರ್ಥ. ಸೊ ಹಾಗಾಗಿ ನೀವು ವರ್ಕಿಂಗ್ ಕ್ಯಾಪಿಟಲ್ ನ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸಹಾಯದಿಂದ ನಾವು ಕರೆಂಟ್ ರೇಷಿಯೋನ, ಕರೆಂಟ್ ಅಸೆಟ್ಸ್ ಅನ್ನ ಮತ್ತೆ ಕರೆಂಟ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡುವುದು. ಸೊ ನಿಮಗೆ ಗೊತ್ತಿರಬೇಕು, ಜಸ್ಟ್ ಇಲ್ಲಿ ನಿಮಗೆ ತೋರಿಸಿರ್ತೀನಿ. ಕರೆಂಟ್ ರೇಷಿಯೋ ಅಂದ್ರೆ ಏನಪ್ಪ ಫಾರ್ಮುಲಾ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಅರ್ಥ. ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಅರ್ಥ. ಸೊ ಇಲ್ಲಿ ನಮಗೆ ಕರೆಂಟ್ ರೇಷಿಯೋ 3.1 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 3.1 ಕೊಟ್ಟಿದ್ದಾರೆ ಅಂದ್ರೆ ಕರೆಂಟ್ ಅಸೆಟ್ಸ್ 3.1 ಟೈಮ್ಸ್ ಇದೆ ಅಂತ ಅರ್ಥ. ಹಾಗಾದ್ರೆ ಕರೆಂಟ್ ಲಯಬಿಲಿಟಿ ಏನು ಕೊಟ್ಟಿಲ್ಲ ಅಂದ್ರೆ ಅದು 1 ಟೈಮ್ ಇದೆ ಅಂತ ಅರ್ಥ. ಸರಿನಾ? 3.1 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ 3.1 ಇದೆ, ಕರೆಂಟ್ ಲಯಬಿಲಿಟಿ 1 ಇರುತ್ತೆ ಅಂತ ಅರ್ಥ. ಡಿನಾಮಿನೇಟರ್ ಕೊಡಬಹುದು, ಕೊಡದೇನು ಕೂಡ ಇರಬಹುದು, ಏನು ಇಲ್ಲ ಅಂದ್ರೆ ಒಂದು ಕಾಮನ್ ಆಗಿ ಇದ್ದೇ ಇರುತ್ತೆ ಅಂತ ಅರ್ಥ. ಸೊ ಈಗ ಇದು ಕರೆಂಟ್ ರೇಷಿಯೋ ಅಂದ್ರೆ ನೀವು ಹೀಗೆ ಮಾಡ್ಕೋಬೇಕು. ಕರೆಂಟ್ ರೇಷಿಯೋ ಅಂದ್ರೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ರೇಷಿಯೋ 3.1 ಕೊಟ್ಟಿದೆ ಅಂದ್ರೆ ಕರೆಂಟ್ ಅಸೆಟ್ 3.1 ಇದೆ, ಕರೆಂಟ್ ಲಯಬಿಲಿಟಿ 1 ಇರುತ್ತೆ ಅಂತ ಅರ್ಥ. ಬಟ್ ಅದನ್ನ ರೆಪ್ರೆಸೆಂಟ್ ನ ಹೇಗ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 3.1:1 ಅಂತ ರೆಪ್ರೆಸೆಂಟ್ ಅನ್ನ ಮಾಡಬೇಕು. ಸೊ ನೋಡಿ ಈ ತರ ರೆಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು, ಸರಿನಾ? ಬಟ್ ಅವ್ರು ನಿಮಗೆ ಕರೆಂಟ್ ರೇಷಿಯೋ 3.1 ಅಷ್ಟೇ ಕೊಟ್ಟಿದ್ದಾರೆ, 1 ಕೊಟ್ಟಿಲ್ಲ. ಸೊ ಆಗ ನೀವು ಈ ತರನೇ ಅನಾಲಿಸಿಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡ್ಕೊಳ್ಳಿ. ಸೊ ಕರೆಂಟ್ ಅಸೆಟ್ 3.1 ಇದ್ರೆ ಕರೆಂಟ್ ಲಯಬಿಲಿಟಿ 1 ಇರುತ್ತೆ ಅಂತ ಅರ್ಥ. ಸೊ ಈಗ ನಿಮಗೆ ಗೊತ್ತಿರಲಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಕ್ಯಾಪಿಟಲ್, ಸೊ ವರ್ಕಿಂಗ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಕೊಟ್ರಿಂದ ವರ್ಕಿಂಗ್ ಕ್ಯಾಪಿಟಲ್ ನಿಮಗೆ ಗೊತ್ತಿರಬೇಕು ಫಾರ್ಮುಲಾ. ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಈಗ ನೋಡಿ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿದ್ದಾರೆ ನಮಗೆ ಎಷ್ಟಪ್ಪ ಅಂದ್ರೆ 50,000 ಅಮೌಂಟ್ ಕೊಟ್ಟಿದ್ದಾರೆ. ಈಕ್ವಲ್ಸ್ ಕರೆಂಟ್ ಅಸೆಟ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಟೈಮ್ ಇದೆ ಅಂತ ನನಗೆ ಗೊತ್ತು. ಎಷ್ಟು ಟೈಮ್ ಕೊಟ್ಟಿದ್ದಾರೆ ಕರೆಂಟ್ ಅಸೆಟ್ 3.1 ಕೊಟ್ಟಿದ್ದಾರೆ, ದಟ್ ಇಸ್ 3.1 ಮೈನಸ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಟೈಮ್ ಇದೆಯಂತೆ ನನ್ನ ಹತ್ರ. ಸೊ 3.1 ಕರೆಂಟ್ ಅಸೆಟ್ಸ್ ಇದ್ರೆ ಕರೆಂಟ್ ಲಯಬಿಲಿಟಿ ಎಷ್ಟಿದೆಯಪ್ಪ ಅಂದ್ರೆ 1 ಟೈಮ್ಸ್ ಇದೆಯಂತೆ. ಸೊ 1 ಟೈಮ್. ಈಗ ಮತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ 50,000 ಈಕ್ವಲ್ಸ್ ನಿಮಗೆ 3.1 ಮೈನಸ್ 1 ಮಾಡಿದ್ರೆ ನಿಮಗೆ 2.1 ಬರುತ್ತೆ. ಸೊ ಇಲ್ಲಿವರೆಗೂ ನೀವು ಕರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ಸ್ ಅನ್ನ ಮಾಡ್ಕೋಬೇಕು. 50,000, ಸೊ 50,000ಗೆ 2.1 ಟೈಮ್ಸ್ ಇರುತ್ತೆ ಅಂತ ಅರ್ಥ. ಬಟ್ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಕೇಳಿದ್ರೆ ನೀವು ಇಷ್ಟು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ನಿಮಗೆ ಏನು ಕೇಳಿದ್ದಾರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಕರೆಂಟ್ ಅಸೆಟ್ ಕೇಳಿದಾರಾ?
ಓಕೆ, ಕರೆಂಟ್ ಅಸೆಟ್ಸ್ ಈಕ್ವಲ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದ್ರೆ 50,000 ಡಿವೈಡೆಡ್. ಸೊ ಕರೆಂಟ್ ಅಸೆಟ್ ಮಾಡಬೇಕು ಅಂದ್ರೆ ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 50,000 ಡಿವೈಡೆಡ್ ಬೈ 2.1 ಇಂಟು ಇಂಟು ಕರೆಂಟ್ ರೇಷಿಯೋ ಎಷ್ಟು ಟೈಮ್ಸ್ ಕೊಟ್ಟಿದಾರಪ್ಪ ಇಲ್ಲಿ. ಕರೆಂಟ್ ಅಸೆಟ್ ಎಷ್ಟು ಟೈಮ್ಸ್ ಇದೆಯಪ್ಪ ಅಂದ್ರೆ 3.1 ಟೈಮ್ ಇದೆ. ಸೊ ಇಂಟು ನೀವು 3.1 ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಈಗ ನೋಡಿ 50,000 ಡಿವೈಡೆಡ್ ಬೈ 2.1 ಇಂಟು 3.1 ಮಾಡಿದ್ರೆ ನಿಮಗೆ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ 73,810 ಸಿಗುತ್ತೆ. 73,810 ನಮಗೆ ಕರೆಂಟ್ ಅಸೆಟ್ ಸಿಗುತ್ತೆ. ಸೊ ಇದು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇದು ಕರೆಂಟ್ ಅಸೆಟ್ ನ ಹೀಗೆ ಫೈಂಡ್ ಔಟ್ ಮಾಡ್ಬೇಕು ನೀವು. ಸೊ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ ಎಷ್ಟು ಟೈಮ್ ಅಂತ ಇದೆ, ಲಯಬಿಲಿಟಿ 1 ಟೈಮ್ ಕಾಮನ್ ಆಗಿರುತ್ತೆ. ಸೊ ಸಿಂಪ್ಲಿಫೈ ಮಾಡಿ 50,000 ಇಂಟು 2.1 ಬರುತ್ತೆ. ಸೊ ಅದನ್ನ ಕರೆಂಟ್ ಅಸೆಟ್ ಮಾಡಬೇಕಾ, 50,000 ಡಿವೈಡೆಡ್ ಬೈ 2.1 ಇಂಟು ಕರೆಂಟ್ ಅಸೆಟ್ ಬಂದು 3.1 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 73,810 ಸಿಗುತ್ತೆ. ಸೊ ಈಗ ಇದೇ ತರ ನೀವೇನ್ ಮಾಡಬೇಕು ಅಂದ್ರೆ ಕರೆಂಟ್ ಲಯಬಿಲಿಟೀಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಇದೇ ತರನೇ ಮಾಡಬೇಕು. ಕರೆಂಟ್ ಲಯಬಿಲಿಟಿ ಈಕ್ವಲ್ಸ್ ಸೇಮ್ 50,000 ಡಿವೈಡೆಡ್ ಬೈ ಇಂಟು ಕರೆಂಟ್ ಲಯಬಿಲಿಟಿ ಎಷ್ಟು ಟೈಮ್ ಇದೆಯಪ್ಪ, 1 ಟೈಮ್ ಇದೆ. ಸೊ 1 ಟೈಮ್ ಇದೆ. ಸೊ 50,000 ಡಿವೈಡೆಡ್ ಬೈ 2.1 ಇಂಟು 1 ಮಾಡ್ಕೊಳ್ಳಿ. ಸೊ 50,000 ಡಿವೈಡೆಡ್ ಬೈ 2.1 ಇಂಟು 23,810 rupees ಸಿಗುತ್ತೆ. ಸೊ ಇದನ್ನ ನಾವು ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. 23,810 ಏನ್ ಬರುತ್ತೆ ಇದು ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಈ ತರ ನೀವು ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ತೀರಾ. ಯಾವಾಗ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟು ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಹೀಗೆ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನೀವು ಮಾಡೋ ಆನ್ಸರ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋ ಚೆಕ್ ಮಾಡ್ತೀರಾ ಅಂದ್ರೆ ನೋಡಿ, ಕರೆಂಟ್ ಅಸೆಟ್ 73,810 ಇದೆ. 73,810 ಮೈನಸ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆಯಪ್ಪ ಅಂದ್ರೆ 23,810 ಇದೆ. 23,810 ಇದೆ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 50,000 ವರ್ಕಿಂಗ್ ಕ್ಯಾಪಿಟಲ್ ಬರಬೇಕು. ಸೊ ಇದು ಫಸ್ಟ್ ಒನ್, ಕರೆಂಟ್ ರೇಷಿಯೋ ಕೊಟ್ಟು ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿದ್ರೆ ಹೀಗೆ ಮಾಡಿ. ಹೇಳುತ್ತಪ್ಪ ಅಂತ ಹೇಳಿದ್ರೆ ಗಿವನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಕರೆಂಟ್ ರೇಷಿಯೋ 2.5:1 ಕೊಟ್ಟಿದ್ದಾರೆ, ಅಸೆಟ್ ಟೆಸ್ಟ್ ರೇಷಿಯೋ 1.5:1 ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ 50,000 ಕೊಟ್ಟಿದ್ದಾರೆ. ಸೊ ಕರೆಂಟ್ ರೇಷಿಯೋನು ಕೊಟ್ಟಿದ್ದಾರೆ, ಅಸೆಟ್ ಟೆಸ್ಟ್ ರೇಷಿಯೋ ಅಂದ್ರೆ ಕ್ವಿಕ್ ರೇಷಿಯೋ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ. ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಕರೆಂಟ್ ಅಸೆಟ್ಸ್ ಮತ್ತೆ ಲಿಕ್ವಿಡ್ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ತರ ಒಂದು ಕ್ವಶನ್ಸ್ ಅನ್ನ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ತರ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಗೊತ್ತಿರಬೇಕು ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಸೊ ನಿಮಗೆ ಗೊತ್ತಿದೆ ಕರೆಂಟ್ ರೇಷಿಯೋ ಫಾರ್ಮುಲಾ ಏನ್ ಹೇಳುತ್ತಪ್ಪ ಅಂದ್ರೆ ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಬೇಕು. ಏನೇನ್ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ. ಈಗ ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟಪ್ಪ, 2.5:1 ಕೊಟ್ಟಿದ್ದಾರೆ. ಅಂದ್ರೆ 2.5:1 ಅಂದ್ರೆ 2.5 ಡಿವೈಡೆಡ್ ಬೈ 1 ಅಂತ. 1 ಅಂದ್ರೆ ಕರೆಂಟ್ ಅಸೆಟ್ 2.5 ಇದೆ, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ 1 ಇದೆ ಅಂತ ಅರ್ಥ. ಅಂತ ಕ್ವಶನ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಜಸ್ಟ್ ನಾನು ಹಾಗೆ ಬರ್ಕೊಳ್ತೀನಿ, ಕರೆಂಟ್ ಅಸೆಟ್ಸ್ ಕೊಟ್ಟಿಲ್ಲ ಅಂದ್ರೆ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರಾ? ಎಸ್, 50,000 ಕೊಟ್ಟಿದ್ದಾರೆ. ಸೊ 50,000 ನೋಡಿ, ಯಾವ ಕ್ವಶನ್ ಅಲ್ಲಿ ನಿಮ್ಗೆ ಕರೆಂಟ್ ರೇಷಿಯೋ ಕೊಟ್ಟು ಯಾವುದೇ ಕ್ವಶನ್ ಮಾಡಿ ಕರೆಂಟ್ ರೇಷಿಯೋನು ಇದೆ ಕ್ವಶನ್ ಅಲ್ಲಿ, ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್ ಲಯಬಿಲಿಟೀಸ್ ಎರಡರಲ್ಲಿ ಯಾವುದನ್ನ ಒಂದನ್ನ ಕೊಟ್ಟರು ಕೂಡ ನಿಮ್ಗೆ ಇನ್ನೊಂದು ಆಪೋಸಿಟ್ ಐಟಮ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಯಾವಾಗ ಕರೆಂಟ್ ರೇಷಿಯೋ ಇದ್ದು ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್ ಲಯಬಿಲಿಟಿ ಕ್ವಶನ್ ಅಲ್ಲಿ ಇದ್ರೆ. ಈಗ ಕ್ವಶನ್ ಅಲ್ಲಿ ನೋಡಿ, ಕರೆಂಟ್ ರೇಷಿಯೋನು ಕೊಟ್ಟಿದ್ದಾರೆ 2.5:1, 2.5 ಡಿವೈಡೆಡ್ ಬೈ 1 ಅಂತ ಅರ್ಥ, ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 50,000, ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿಗೆ 50,000 ಹಾಕೊಂಡಿದ್ದೀನಿ. ಈಗ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ. 2.5 ಇಂಟು 50,000 1 ಇಂಟು ಕರೆಂಟ್ ಅಸೆಟ್ಸ್ ಮಾಡಿದ್ರೆ ನಿಮ್ಗೆ ಕರೆಂಟ್ ಅಸೆಟ್ಸ್ ಈಕ್ವಲ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಿದ್ರೆ
ಕರೆಂಟ್ ಅಸೆಟ್ಸ್ ಈಕ್ವಲ್ಸ್, ಈಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 50,000 ಇಂಟು 2.5 ಮಾಡ್ಕೊಳ್ಳಿ. 50,000 ಇಂಟು 2.5 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,25,000 ನಿಮಗೆ ಕರೆಂಟ್ ಅಸೆಟ್ಸ್ ಸಿಗುತ್ತೆ. 1 ಇಂಟು ಕರೆಂಟ್ ಅಸೆಟ್ಸ್ ಹಾಗೆ ಇರುತ್ತೆ. 2.5 ಇಂಟು 50,000 ಮಾಡಿದ್ರೆ ನಿಮಗೆ ಕರೆಂಟ್ ಅಸೆಟ್ 1,25,000 ಬರುತ್ತೆ. ಸೊ ಒಂದು ಫೈಂಡ್ ಔಟ್ ಮಾಡೋಕೆ ಹೇಳಿದ್ರು, ಕರೆಂಟ್ ಅಸೆಟ್ ಸಿಕ್ತು, ಸರಿನಾ? ಈಗ ಲಿಕ್ವಿಡ್ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ, ಲಿಕ್ವಿಡ್ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾನು ಲಿಕ್ವಿಡ್ ರೇಷಿಯೋಗೆ ಹೋಗಬೇಕು. ಲಿಕ್ವಿಡ್ ರೇಷಿಯೋ ಇನ್ ದ ಸೆನ್ಸ್ ಅಸಿಡ್ ಟೆಸ್ಟ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋಗೆ ಹೋಗಬೇಕು. ಸೊ ನಿಮಗೆ ಗೊತ್ತು ಫಾರ್ಮುಲಾ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ ಏನು ಯೂಸ್ ಮಾಡಬೇಕಪ್ಪ ಲಿಕ್ವಿಡ್ ರೇಷಿಯೋ ಅಥವಾ ಕ್ವಿಕ್ ರೇಷಿಯೋ ಅಂತ ಹೇಳಿದ್ರೆ, ದಟ್ ಈಸ್ ಕ್ವಿಕ್ ರೇಷಿಯೋ ಅಥವಾ ಅಸಿಡ್ ಟೆಸ್ಟ್ ರೇಷಿಯೋ. ಅಸಿಡ್ ಟೆಸ್ಟ್ ರೇಷಿಯೋ ಫಾರ್ಮುಲಾ ಏನು ಹೇಳ್ತಂದ್ರೆ, ಕ್ವಿಕ್ ಅಸೆಟ್ಸ್ ಅಥವಾ ಕ್ವಿಕ್ ಅಸೆಟ್ಸ್ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿಕ್ವಿಡ್ ಅಸೆಟ್. ಲಿಕ್ವಿಡ್ ಅಸೆಟ್ಸ್ ಎಲ್ಲ ಒಂದೇ. ಕ್ವಿಕ್ ಅಸೆಟ್ಸ್ ಆರ್ ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ತಗೋಬೇಕು. ಸೊ ದೇರ್ ಇಸ್ ನೋ BOD ರಿಲೇಟಿಂಗ್ ಟು ಇನ್ಫಾರ್ಮೇಶನ್, ಸೊ ಜಸ್ಟ್ ಕನ್ಸಿಡರ್ ಕರೆಂಟ್ ಲಯಬಿಲಿಟಿ. ಕ್ವಿಕ್ ಅಸೆಟ್ಸ್ ಆರ್ ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಈಗ ನೋಡಿ ಕ್ವಿಕ್ ರೇಷಿಯೋ ನಮಗೆ ಕೊಟ್ಟಿದ್ದಾರೆ. ಕ್ವಿಕ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 1.5:1 ಕೊಟ್ಟಿದ್ದಾರೆ. ದಟ್ ಇಸ್ 1.5 ಡಿವೈಡೆಡ್ ಬೈ 1.5 ಡಿವೈಡೆಡ್ ಬೈ 1 ಅಂತ, ಡಿವೈಡೆಡ್ ಬೈ 1 ಈಕ್ವಲ್ಸ್ ಕ್ವಿಕ್ ಅಸೆಟ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಮಗೆ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ದಟ್ ಈಸ್ ಲಿಕ್ವಿಡ್ ಅಸೆಟ್. ಲಿಕ್ವಿಡ್ ಅಸೆಟ್ಸ್ ನ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಮಗೆ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ನಾನು ಹಾಗೆ ಬರ್ಕೊಳ್ತೀನಿ. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ 50,000 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನೀವು ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಿ. ಲಿಕ್ವಿಡ್ ಅಸೆಟ್ ಈಕ್ವಲ್ಸ್ 1 ಇಂಟು ಲಿಕ್ವಿಡ್ ಅಸೆಟ್ ಮಾಡಿದ್ರೆ ಲಿಕ್ವಿಡ್ ಅಸೆಟ್ ಬರುತ್ತೆ. ಸೊ ಲಿಕ್ವಿಡ್ ಅಸೆಟ್ ಈಕ್ವಲ್ಸ್ 1.5 ಇಂಟು 50,000 ಮಾಡಿದ್ರೆ ನಿಮಗೆ ಲಿಕ್ವಿಡ್ ಅಸೆಟ್ ಬಂದು 75,000 ಬರುತ್ತೆ. ದಿಸ್ ಇಸ್ ಲಿಕ್ವಿಡ್ ಅಸೆಟ್ 75,000 ಎರಡನೇದು. ಸೊ ಇದು ಒಂದು ಸಿಂಪಲ್ ಕ್ವಶನ್. ಯಾವ ಕ್ವಶನ್ ಅಲ್ಲಿ ಕರೆಂಟ್ ರೇಷಿಯೋ ಕೊಟ್ಟು ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್ ಲಯಬಿಲಿಟಿ ಎರಡರಲ್ಲಿ ಯಾವ್ದು ಕೊಟ್ಟರು ನಿಮಗೆ ಕರೆಂಟ್ ಅಸೆಟ್ ಬರುತ್ತೆ, ಕರೆಂಟ್ ರೇಷಿಯೋ ಬರುತ್ತೆ. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಎರಡೂ ಬರುತ್ತೆ. ಸೊ ನೀವು ಕರೆಂಟ್ ಲಯಬಿಲಿಟಿ ಅಥವಾ ಕರೆಂಟ್ ಅಸೆಟ್ ಫೈಂಡ್ ಔಟ್ ಮಾಡಿದ್ರೆ ಅಂದ್ರೆ ನಿಮಗೆ ಕ್ವಿಕ್ ಅಸೆಟ್ಸ್ ಅಥವಾ ಕ್ವಿಕ್ ಲಯಬಿಲಿಟಿನ ಈಸಿಯಾಗಿ ಫೈಂಡ್ ಔಟ್ ಅನ್ನ ಮಾಡಬಹುದು. ಇದು ಎರಡನೇ ಕ್ವಶನ್, ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸುಮಾರು ಸಲ ಕೇಳಿರೋದು ಈ ಒಂದು ಕ್ವಶನ್. ಗ್ರಾಸ್ ಪ್ರಾಫಿಟ್ ರೇಷಿಯೋ 30%, ದಿಸ್ GP ರೇಷಿಯೋ 30%, ಗ್ರಾಸ್ ಪ್ರಾಫಿಟ್ 8 lakh. ನೋಡಿ ಇದು ಗ್ರಾಸ್ ಪ್ರಾಫಿಟ್ ರೇಷಿಯೋನು ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಅನ್ನು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಸರಿನಾ? ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ದಟ್ ಇಸ್ COGS ಅಂತ ಏನ್ ಕರಿತೀವಿ. ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಬೇಕು. ಈಗ ನೋಡಿ ನಾನು ಈ ಫಾರ್ಮುಲಾಗ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ COGS ಈಕ್ವಲ್ಸ್ ಸೇಲ್ಸ್. ಕ್ವಶನ್ ಅಲ್ಲಿ ಎಲ್ಲಾದ್ರೂ ಸೇಲ್ಸ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಸೇಲ್ಸ್ ನ ನಾವೇ ಫೈಂಡ್ ಔಟ್ ಮಾಡಬೇಕು. ಮೈನಸ್ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ, 8 lakh rupees ಕೊಟ್ಟಿದ್ದಾರೆ. ಬಟ್ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ಸರಿನಾ? ನೋಡಿ ನೀವು 2 marks ಇಂದ 12 marks ವರೆಗೂ ಎಲ್ಲೇ ಮಾಡಿ, ಯಾವ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿಲ್ಲ ಅಂದ್ರೆ ಸೊ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಇದೆ, ಅದೇ ಕ್ವಶನ್ ಅಲ್ಲಿ ನಿಮಗೆ ಗ್ರಾಸ್ ಪ್ರಾಫಿಟ್ ಇದೆ. ಇವೆರಡು ಇನ್ಫಾರ್ಮೇಶನ್ ಇರಬೇಕು. ಗ್ರಾಸ್ ಪ್ರಾಫಿಟ್ ರೇಷಿಯೋನು ಇದೆ, ಗ್ರಾಸ್ ಪ್ರಾಫಿಟ್ ಇದೆ ಅಂದ್ರೆ ನೀವು ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹೇಗೆ ಫೈಂಡ್ ಔಟ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಲಿ. ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಸೊ GP ರೇಷಿಯೋನು ಇದೆ, GPನೂ ಇದೆ ಅಂದ್ರೆ ಸಿಂಪಲ್ ಆಗಿ ಈ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಸೇಲ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಈ ಫಾರ್ಮುಲಾ ತಿಳ್ಕೊಳ್ಳಿ. ಕ್ವಶನ್ ಅಲ್ಲಿ GP ರೇಷಿಯೋನು ಇದೆ, GPನೂ ಇದೆ ಅಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿ ನಿಮಗೆ ಸೇಲ್ಸ್ ಬರುತ್ತೆ. ಈಗ ನೋಡಿ ಗ್ರಾಸ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಗ್ರಾಸ್ ಪ್ರಾಫಿಟ್ 8 lakh rupees ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 30% ಕೊಟ್ಟಿದ್ದಾರೆ. 30
ಪರ್ಸೆಂಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ 0.3 ಮಾಡ್ಕೊಳ್ಳಿ, ಅಥವಾ 30% ಮಾಡಿ. 8 lakh ಡಿವೈಡೆಡ್ ಬೈ 30% ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ, ಬರುತ್ತೆ ಅಂದ್ರೆ 26,66,667 ಸಿಗುತ್ತೆ. 26,66,667 ಸಿಗುತ್ತೆ. ದಿಸ್ ಈಸ್ ವಾಟ್ ಸೇಲ್ಸ್. ಯಾವ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋನು ಇದೆ, ಗ್ರಾಸ್ ಪ್ರಾಫಿಟ್ ಇದೆ ಅಂದ್ರೆ ನೀವು ಹೀಗೆ ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಅದು 2 ಮಾರ್ಕ್ಸ್ ಇಂದ 12 ಮಾರ್ಕ್ಸ್ ವರೆಗೂ ಹೀಗೆ ತಗೊಳ್ಳಿ. ಜಿ ಪಿ ಡಿವೈಡೆಡ್ ಬೈ ಜಿ ಪಿ ರೇಷಿಯೋ, ಯು ವಿಲ್ ಗೆಟ್ ಸೇಲ್ಸ್. ಈಗ ನಿಮಗೆ ಸೇಲ್ಸ್ ಸಿಕ್ತು. ಎಷ್ಟಪ್ಪ ಸೇಲ್ಸ್ ಇರೋದು ಹಾಗಾದ್ರೆ? ಸೇಲ್ಸ್ ಬಂದು 26,66,667 ಇದೆ. ಸೊ ಸೇಲ್ಸ್ 667 ಇದೆ. ಸೊ ಸೇಲ್ಸ್ ಮೈನಸ್ ಜಿ ಪಿ ಮಾಡಿದ್ರೆ, ಸೊ ಈಗ 26,66,667 ಮೈನಸ್ 8 lakh ರುಪೀಸ್ ಮಾಡಿದ್ರೆ ನಿಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತಪ್ಪ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿದ್ರೆ 18,66,667 ನಿಮ್ಗೆ ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಇದು COGS ಅನ್ನ ಫೈಂಡ್ ಔಟ್ ಮಾಡಕ್ಕೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ಈ ಕ್ವಶನ್ ಅಂತೂ ತುಂಬಾ ಸಲ ಕೇಳ್ತಾರೆ, ಎಲ್ಲಾ ಪೇಪರ್ ಅಲ್ಲೂ ಇದೆ. ಅಮೌಂಟ್ ಬೇರೆ ಬೇರೆ ಇದೆ, ಬಟ್ ಇದೇ ತರ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರ್ತಾರೆ. ಸರಿನಾ? ಇದೊಂದು ನೋಡ್ಕೊಳ್ಳಿ. ದೆನ್ ಲಾಸ್ಟ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಒಂದು ಕೂಡ ಅಷ್ಟೇ ನೋಡಿ. ಇದು ರಿವರ್ಸ್ ಆಗಿ ಕೇಳಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವರೇ ಕೊಟ್ಬಿಟ್ಟಿದ್ದಾರೆ 1,50,000. ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ 20% ಆನ್ ಸೇಲ್ ಅಂತ ಹೇಳಿ, ಸೇಲ್ ಮೇಲೆ 20% ಅಂತೆ. ಕ್ಯಾಶ್ ಸೇಲ್ಸ್ 25% ಇದೆಯಂತೆ. ಫೈಂಡ್ ಔಟ್ ಕ್ರೆಡಿಟ್ ಸೇಲ್ಸ್. ನೋಡಿ, ಟೋಟಲ್ ಸೇಲ್ಸ್ ನಮ್ಮ ಹತ್ರ ಯಾವಾಗಲೂ 100% ಇರುತ್ತೆ. ಅದರಲ್ಲಿ 25% ಕ್ಯಾಶ್ ಸೇಲ್ಸ್ ಆದ್ರೆ ಇನ್ನು 75% ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಕರೆಕ್ಟಾ? ಬಟ್ ಸೇಲ್ಸ್ ಎಷ್ಟಿದೆ ಅಂತ ಕೊಟ್ಟಿಲ್ಲ. ನಮಗೆ ಕೊಟ್ಟಿರೋದೇನಪ್ಪಾ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಕೊಟ್ಟಿದ್ದಾನೆ. ಸರಿನಾ? ಬಟ್ ಸೇಲ್ಸ್ ಕೊಟ್ಟಿಲ್ಲ. ನಿಮ್ಗೆ ಒಂದು ಗೊತ್ತಿರಬೇಕು. ಸೊ ಯಾವಾಗಲೂ ಕೂಡ ಸೇಲ್ಸ್ ಅಂತ ಬಂದಾಗ ಸೇಲ್ಸ್ ಅಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಪ್ರಾಫಿಟ್. ಓಕೆ, ಕಾಸ್ಟ್ ಮತ್ತೆ ಪ್ರಾಫಿಟ್ ಎರಡು ಟೋಟಲ್ ಮಾಡಿದ್ರೇನೆ ನಮಗೆ ಸೇಲ್ಸ್ ಬರ್ತಕ್ಕಂಥದ್ದು. ಬಟ್ ಇವಾಗ ನನ್ನ ಹತ್ರ ಸೇಲ್ಸ್ ಕೊಟ್ಟಿಲ್ಲ, ಹಾಗಾಗಿ ನಾನೇ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೇಲ್ಸ್ ಕೊಟ್ಟಿಲ್ಲ ನಾನೇ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ. ಎಷ್ಟು? 1,50,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ. ಪ್ಲಸ್ ಇದಕ್ಕೆ ನಾನೇನ್ ಮಾಡಬೇಕು? ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು. ಸೊ ನಮಗೆ ಪ್ರಾಫಿಟ್ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾನೆ. ಎಷ್ಟಂತೆ? 20% ಆನ್ ಸೇಲ್ ಅಂತ ಹೇಳಿದ್ದಾನೆ. ಸೇಲ್ಸ್ ಮೇಲೆ 20%. ಬಟ್ ನನ್ನ ಹತ್ರ ಸೇಲ್ಸ್ ಎಷ್ಟಿದೆ ಅಂತ ಕೊಟ್ಟಿಲ್ಲ. ಬಟ್ ನನಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದೇನು? ಕಾಸ್ಟ್ ಕೊಟ್ಟಿದ್ದಾನೆ. ನೋಡಿ, ಯಾವಾಗ ನೀವು ಸೇಲ್ಸ್ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಸೇಲ್ಸ್ ಕೊಟ್ಟಿದ್ರೆ, ಸಪೋಸ್ 10,000 ಸೇಲ್ಸ್ ಇದೆ ಅನ್ಕೊಳ್ಳಿ, 10,000 ಇಂಟು 20/100 ಮಾಡಿದ್ರೆ ನಿಮಗೆ ಸೇಲ್ಸ್ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗ್ತಿತ್ತು. ಬಟ್ ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ಸೇಲ್ಸ್ ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿರೋದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾನೆ. ಯಾವಾಗ ನೀವು ಕಾಸ್ಟ್ ಕೊಟ್ಟರೆ ನೀವು ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಯಾವ ತರ ಮಾಡ್ಕೋಬೇಕು ಪ್ರಾಫಿಟ್ ಅನ್ನ ಅಂತ ಹೇಳಿದ್ರೆ, ನೋಡಿ, ನಿನ್ನ ಹತ್ರ ಕಾಸ್ಟ್ ಇರೋದು 1,50,000. ಸರಿನಾ? ಇಂಟು ಇದ್ರ ಮೇಲೆ ನೀವು 20% ಮಾಡ್ತೀರಾ ಅಂದ್ರೆ 20/80 ತಗೋಬೇಕು. ಏನಕ್ಕೆ 80 ಅಂತ ಹೇಳಿದ್ರೆ, ನೋಡಿ, 100 ಸೇಲ್ಸ್ ಅಲ್ಲಿ -20% ಪ್ರಾಫಿಟ್ ಅನ್ನ ಕಳೆದ್ರೆ ನಿಮ್ಮ ಹತ್ರ ಕಾಸ್ಟ್ ಇರೋದು 80 ರೂಪಾಯಿ ಅಷ್ಟೇ. ಸರಿನಾ? ಹಾಗಾಗಿ ನಾನು ಕಾಸ್ಟ್ ಮೇಲೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 1,50,000 ಇಂಟು 20 ಪ್ರಾಫಿಟ್ ಡಿವೈಡೆಡ್ ಬೈ 80 ಕಾಸ್ಟ್. ಸರಿನಾ? ಸೊ ಹೀಗೆ ಮಾಡ್ಕೋಬೇಕು, ಕಾಸ್ಟ್ ಮೇಲೆ ಮಾಡ್ತಾ ಇರೋದ್ರಿಂದ. ಸೊ ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ, ನಮಗೆ COGS ಕೊಟ್ಟಿರೋದು. ಹಾಗಾಗಿ ನಾನು COGS ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 1,50,000 ಮೇಲೆ ಇಂಟು 20 ಡಿವೈಡೆಡ್ ಬೈ 80 ತಗೋಬೇಕು. 100 ಅಲ್ಲಿ 20% ಪ್ರಾಫಿಟ್ ನ ಲೆಸ್ ಮಾಡಿದ್ರೆ 80% ಕಾಸ್ಟ್ ಇರುತ್ತೆ ಅಂತ ಅರ್ಥ. ಸೊ ಹಾಗಾಗಿ 1,50,000 ಇಂಟು 20 ಡಿವೈಡೆಡ್ ಬೈ 80 ಮಾಡಿದ್ರೆ ನಮಗೆ ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದ್ರೆ 37,500 ನಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಈಗ ನೀವು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಎರಡು ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಸೇಲ್ಸ್ ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ 1,50,000 ಪ್ಲಸ್ 37,500 ಆ್ಯಡ್ ಮಾಡಿದ್ರೆ ಸೊ ನಿಮಗೆ ಸೊ ಸೇಲ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 1,87,500 ಸಿಗುತ್ತೆ. ಸೊ 1,87,500 ನಿಮಗೆ ಸೇಲ್ಸ್ ಸಿಗುತ್ತೆ. ಸೊ ಇದು ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಸೊ ನಾವ್ ಇದ್ರಲ್ಲಿ ಈಗ ಏನ್ ಮಾಡ್ಬೇಕು ಅಂದ್ರೆ, ಸೊ ಈ ಸೇಲ್ಸ್ ಅಲ್ಲಿ ಸೊ ನಾವು ಕ್ಯಾಶ್ ಸೇಲ್ಸ್ 25% ಇದೆಯಂತೆ. ಸೊ ಕ್ಯಾಶ್ ಸೇಲ್ಸ್ ಅಟ್ 25% ಇದೆ ಅಂತ ಹೇಳಿದ್ರೆ, ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 1,87,500 ಅಲ್ಲಿ ಇಂಟು 25% ಮಾಡಿ. ಸೊ ಇಂಟು 25% ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 46,875 ಕ್ಯಾಶ್ ಸೇಲ್ಸ್ ಆಗುತ್ತೆ. ಇನ್ನ ಬ್ಯಾಲೆನ್ಸ್ ಎಲ್ಲ ಕ್ರೆಡಿಟ್ ಸೇಲ್ಸ್ ಅಂತ ಅರ್ಥ. ಕ್ರೆಡಿಟ್ ಸೇಲ್ಸ್ ಇನ್ ಎಷ್ಟು ಇದೆಯಪ್ಪ ಅಂದ್ರೆ 75% ಇದೆ ಅಂತ ಅರ್ಥ. ಸೇಮ್
1,87,500 ಇಂಟು 75% ಮಾಡಿದ್ರೆ, ಸೊ 1,87,500 ಇಂಟು 75% ಮಾಡಿದ್ರೆ, ಸೊ ನಮಗೆ ಬ್ಯಾಲೆನ್ಸ್ ಇನ್ನ 1,40,625 ಏನು ಬರುತ್ತೆ ಅದು ಕ್ರೆಡಿಟ್ ಸೇಲ್ಸ್ಗೆ ಹೋಗುತ್ತೆ. ಸೊ ಈ ತರದ ಕ್ವಶನ್ಸ್ ಕೂಡ 2 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ. ಹಿಂದೆ ನೀವು ಯಾವುದೇ ವರ್ಷದ ಪೇಪರ್ಗಳನ್ನ ನೋಡಿ, ಈ 4 ಕ್ವಶನ್ ಏನಿದೆ ಅದೇ ತರದ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡ್ ಬಂದಿದ್ದಾರೆ. ಒಂದು ಕ್ವಶನ್ ಬರುತ್ತೆ ಅಷ್ಟೇ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.